ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಟೈಮು 8:30 ಆಗಿದೆ. ಸೊ ತಿಂಡಿ ಮಾಡಿ ಆಮೇಲೆ 12 ಗಂಟೆ ಹಂಗೆ ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತಿಂಡಿ ಆ, ಏನು ಮತ್ತೆ ಹೋಯ್ತು ನೋಡಿ, ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ತಿಂಡಿಗೆ. ಸೊ ನೀರು ಚೆಲ್ಲಿದೆ. ಸೊ ಮೇ ಬಿ ಸೊ ಪೊಂಗಲ್ಗೆ ಇಲ್ಲಿ ಬೆಂದಿದೆ ಇಲ್ಲಿ ಅಕ್ಕಿನೂ. ಪೊಂಗಲ್ಗೆ ಇಲ್ಲಿ ಅನ್ನ ಮತ್ತೆ ಹಾಗೇನೆ ಬೇಳೆ ಬೇಯಿಸ್ಬಿಟ್ಟು ಇಟ್ಟಿದ್ದಾರೆ ನೋಡಿ, ಹೆಸರು ಬೇಳೆನು. ಸೊ ಬಾಯ್ಲ್ ಆಗಿದೆ. ಸೊ ನೆಕ್ಸ್ಟ್ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ಪೊಂಗಲ್ ರೆಡಿ ಆಗುತ್ತೆ. ಸೊ ಪೊಂಗಲ್ಗಿಂತ ಮುಂಚೆ ಟೀ ಮಾಡ್ಕೊಂಡು ಕುಡ್ತೀವಿ ನಾನು ನನ್ನ ಹಸ್ಬೆಂಡು. ಅದಾದ್ಮೇಲೆ ಪೊಂಗಲ್ ರೆಡಿ ಆಯ್ತು. ಸೊ ಇಲ್ಲಿ ಪೊಂಗಲ್ ರೆಡಿ ಆಗಿದೆ ನೋಡಿ. ಪೊಂಗಲ್ಗೆ ಹಾಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸೊ ಪೊಂಗಲ್ ರೆಡಿ ಆಗಿದೆ. ಹಾಗೇನೆ ತಿಂದ್ಬಿಟ್ಟು ಇವಾಗ ಹಾಸ್ಪಿಟಲ್ಗೆ ರೆಡಿಯಾಗಿ ಹೋಗ್ಬೇಕು. ಸೊ ಇಲ್ಲಿ ಪೊಂಗಲ್ನ ತಿಂತಾ ಇದ್ದೀನಿ. ಸೊ ಪೊಂಗಲ್ ತಿಂದೆ, ಹಂಗೆ ಮಧ್ಯದಲ್ಲಿ ನಂಗೆ ಕಾಯಿ ಅಂದ್ರೆ ಇಷ್ಟ. ಸೊ ಒಂದು ಕೋಕೋನಟ್ ಪೀಸ್ನ ನಮ್ಮ ಮನೆಯವರು ಹಂಗೆ ತಟ್ಟೆ ಒಳಗಡೆ ಹಾಕಿದ್ರು. ಸೊ ತಿಂದ್ಬಿಟ್ಟು ರೆಡಿಯಾಗಿ ನಾನು ಮುಂಚೆನೇ ಹೇಳ್ದಾಗೆ 12 ಗಂಟೆ ಹಂಗೆ ಅಪಾಯಿಂಟ್ಮೆಂಟ್ ಇತ್ತು. ಸೊ ಹಾಸ್ಪಿಟಲ್ಗೆ ಹೋಗೋದು. ಸೊ ಇಲ್ಲಿ ತಿಂದು ರೆಡಿಯಾಗಿ ಸೊ ಇವಾಗ ಹಾಸ್ಪಿಟಲ್ ಹೋಗಿ ನಾರ್ಮಲ್ ಚೆಕಪ್ ಇತ್ತು. ಹಾಗೆ ನೆನ್ನೆ ಗ್ರೋತ್ ಸ್ಕ್ಯಾನ್ ಕೂಡ ಮಾಡಿದ್ರು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೇನೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಪಾಪುಗೆ ಅಂತ ಒಂದು ಸ್ವೆಟರ್ ಆರ್ಡರ್ ಮಾಡಿದ್ವಿ. ಅಂದರೆ ಸ್ವೆಟರಲ್ಲಿ ಸಾಕ್ಸು, ಪ್ಯಾಂಟು, ಹಾಗೆ ಒಂದು ಸ್ವೆಟರ್ ಕೂಡ ಎಲ್ಲ ಇರುತ್ತೆ. ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಆದರೆ ಸೈಜು ಸ್ವಲ್ಪ ಚಿಕ್ಕದು ಅನಿಸ್ಬಿಟ್ಟು ಬೇರೆದು ರಿಪ್ಲೇಸ್ಮೆಂಟ್ಗೆ ಹಾಕಿದ್ವಿ. ಸೊ ಇದು 6 ಮಂತ್ಸ್ವರೆಗೂ ಆಗುತ್ತೆ. ಸೊ ಸ್ವಲ್ಪ ಸೈಜ್ ದೊಡ್ಡದೇ ತೊಗೊಂಡಿದ್ದೀವಿ ನಾವು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಸ್ವೆಟರು. ಒಂದ್ಸಲ ವಾಶ್ ಮಾಡಿಬಿಟ್ಟು ನೀಟಾಗಿ ಎತ್ತಿಡಬೇಕು. ಇನ್ನು ವಾಶ್ ಮಾಡಲ್ಲ, ಸೊ ಹಂಗಾಗಿ ಕೆಳಗಡೆ ಆಗ್ತಾಯಿದೆ. ಸೊ ಕ್ಯೂಟಾಗಿತ್ತು, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಟೋಪಿ ಇದೆ ಅದಕ್ಕೆ, ಹಾಗೆ ಸಾಕ್ಸ್ ಇದೆ, ಪ್ಯಾಂಟ್ ಇದೆ. ಸೊ ಫುಲ್ ಒಂದು ಸೆಟ್ ಇದೆ ಕಂಪ್ಲೀಟಾಗಿ. ಸೊ ನೀವು ಬೈ ಮಾಡಬೇಕಂತಂದರೆ ಫ್ಲಿಪ್ಕಾರ್ಟಲ್ಲಿ ಹೋಗಿ ಹುಡ್ಕಿದ್ರೆ ಅದು ಸಿಗುತ್ತೆ. ಸೊ ನೋಡಿ, ಕ್ಯೂಟಾಗಿದೆ. ಸೊ ಅದಾದಮೇಲೆ ಸಂಜೆ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು, ಅಂದರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ಅದಾದಮೇಲೆ ತಲೆ ನೋವ್ತಾ ಇತ್ತು ಅಂತ ಒಂದು ಕಾಫಿ ಕುಡಿದ್ಬಿಟ್ಟು ಕಾಫಿ ಕುಡ್ದೆ ಕುತ್ಕೊಂಡು, ಅದಾದಮೇಲೆ ಸಂಜೆ ಮತ್ತೆ ಅಡುಗೆಗೆ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಚಪಾತಿ ಮಾಡಿದೆ. ಸಂಜೆ ಚಪಾತಿ ಮತ್ತು ಹಾಗೆ ಪಲ್ಯ ಮಾಡಿಬಿಟ್ಟು, ಪಲ್ಯ ನಮ್ಮ ಮನೆಯವ್ರು ಮಾಡಿದ್ರು, ನಾನು ಚಪಾತಿ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.